ಅವರು ಈ ಆಫೀಸರ್ಸ್ಗಳ ಪೋಸ್ಟಿಂಗ್ ನೋಡಿದ್ರ ಸರ್? ಅದನ್ನು ನೋಡಿದಾಗ ಮನೀಶ್ ಮೌದ್ಗಿಲ್ ಅವ್ರನ್ನ ತಗೊಂಡೋಗಿ ಟಾಸ್ಕ್ ಪ್ಲಾನ್ಗಳನ್ನ ಇಂಪ್ಲಿಮೆಂಟೇಷನ್ ಮಾಡೋ ಜಾಗಕ್ಕೆ ಹಾಕ್ಕೊಂಡಿದ್ದಾರೆ. ಅಂಜುಮ್ ಪರ್ವೇಜ್ ಒಳ್ಳೆ ಇವರಿಬ್ಬರು ಏನಿದಾರಲ್ಲ ಕ್ಲೀನ್ ಇಮೇಜ್ ಇರುವ ಆಫೀಸರ್ಸ್. ಇದನ್ನು ನೋಡಿದಾಗ ಗೌರವ್ ಗುಪ್ತಾನು ಏನಂತ ಕೈ ಬಾಯಿ ಶುದ್ಧ ಇರುವ ಅಧಿಕಾರಿನೇ. ಚೋಳನ್ ಕೂಡ ಅವ್ರು ಹಾಕಿದ ಗೆರೆಯನ್ನು ದಾಟಲ್ಲ. ಈ ಅಧಿಕಾರಿಗಳ ಟೀಮ್ ಇದೆಯಲ್ಲ, ಇದನ್ನು ನೋಡಿದಾಗ ಸಹಜವಾಗಿ DK ಇನ್ನು 2 ವರ್ಷಗಳ ಕಾಲ ಸುಭದ್ರ ಆಡಳಿತ ಮತ್ತು ನಿಷ್ಕಳಂಕ ಆಡಳಿತವನ್ನು ನೀಡೋಕ್ಕೆ ತಯಾರು ಮಾಡ್ತಾ ಇದ್ದಾರೆ. ಎರಡನೇದು, ಇವರ ಆಡಳಿತದಿಂದ ಏನೋ ಕಾಂಗ್ರೆಸ್ನ ಮತಗಳು ಮತ್ತೆ ಏನೋ ಒಂದುಗೂಡ್ತವೆ ಅಥವಾ ಪೋಲರೈಸ್ ಆಗ್ತವೆ, ಚೆದರು ಹೋಗೋದಿಲ್ಲ. ಆಮೇಲೆ ಆಂಟಿ ಇನ್ಕಂಬೆನ್ಸಿ ಬರೋದಿಲ್ಲ ಅನ್ನೋದನ್ನು ನಮ್ಮ ಲೀಡರ್ಗಳು, ಕಾಂಗ್ರೆಸ್ ಲೀಡರ್ಗಳು ಆಂಟಿಸಿಪೇಟ್ ಮಾಡಿದ್ದಾರೆ. ಮಾಡಿದ ಭಾಗವಾಗಿ ಸತೀಶ್ ಜಾರಕಿಹೊಳಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇಲ್ಲ ನಾನು ಇದ್ದೀನಿ ಅಂತ. ಅಂದರೆ ನೆಕ್ಸ್ಟು ಕಾಂಗ್ರೆಸ್ ಬರುತ್ತೆ ಅಂತ ಕಾನ್ಫಿಡೆನ್ಸು ಇವರಲ್ಲಿ ತುಂಬಿ ತುಳುಕಾಡ್ತಿದೆ. ಪರಮೇಶ್ವರು ಭಾವನಾತ್ಮಕವಾಗಿ ಹೇಳಿದ್ದಾರೆ, 2 ಸರಿ ನಾನು KPCC ಅಧ್ಯಕ್ಷ ಆಗಿದ್ದೆ, ಪ್ರಚಾರ ಸಮಿತಿ ಮುಖ್ಯಸ್ಥನಾಗಿದ್ದೆ, ನನಗೆ ಪಾಲು ಸಿಗಬೇಕು, ಇನ್ನೂ ಸಿಕ್ಕಿಲ್ಲ ಅನ್ನುವ ನೋವು ಅವರಲ್ಲಿ ಆ ಕಾಲದಿಂದ ಇದೆ, ಈಗಲೂ ಇದೆ, ಅದು ಸಹಜ ಇದೆ, ಅದರಲ್ಲಿ ತಪ್ಪೇನಿಲ್ಲ. ಸತೀಶ್ ಜಾರಕಿಹೊಳಿ ಅವರು ಟವಲ್ ಹಾಕ್ತಾ ಇರೋದು ನೋಡಿದ್ರೆ ಇನ್ನು ಶಾರ್ಟ್ಲಿ ನಾಳೆ ನಾಡದಲ್ಲಿ MB ಪಾಟೀಲ್ ಅವರು ಹಾಕ್ಬೋದು, ಮತ್ತಿನ್ನು ಕೆಲವರು ಆಕಾಂಕ್ಷಿಗಳು ಕೂಡ ಅಲ್ಲಿ ಟವಲ್ ಹಾಕ್ಬೋದು. ಪ್ರಶ್ನೆ ಇರೋದೇನೆಂದರೆ, ಆಯ್ತಪ್ಪ JDS ಇದೆಯಲ್ಲ ಇನ್ನೂ, ಇವತ್ತು ಮೈತ್ರಿ ಏನೋ ಕಳಿಸ್ಕೊಳ್ಳೋ ಥರ ಕಾಣ್ತಾ ಇದೆ, BJP ಇದೆ, ಆಯಿತು ನೀವೆಲ್ಲ ರೆಡಿಯಾಗಿ ಆಯಿತು, ನೆಕ್ಸ್ಟ್ ನಾಳೆ ನಾನು ಅಂತ ಹೇಳ್ತೀವಿ. ಅಮಿತ್ ಶಾ ಸುಮ್ಮನೆ ಬಿಡಬೇಕಲ್ಲ ನಿಮ್ಮನ್ನು. ಹೌದು, ಈಗ ನಾಳೆ ಬಂದು ಇನ್ನು 6 ತಿಂಗಳು 1 ವರ್ಷ ಕಳೆದು ಬಂದು ಕೂತು ಸ್ಟ್ರಾಟಜಿ ಮಾಡೋಕ್ಕೆ ಶುರು ಮಾಡ್ತಾರೆ. ಆಯಿತು, ಕುಮಾರಸ್ವಾಮಿ ಸುಮ್ಮನೆ ಕೂತ್ಬಿಡ್ತಾರಾ? ಕುಮಾರಸ್ವಾಮಿ ಏನು ಮಾಡ್ತಾರೆ, ಈಗ BJP ಜೊತೆ ಹೋದರೆ ಎಡವಟ್ಟಾಗ್ಬೋದೇನೋ, ಇಂಡಿಪೆಂಡೆಂಟಾಗಿ ಹೋಗೋಣ, ನಮ್ಮ ಆಟ ನಾವು ಆಡೋಣ, 35 ಬರುತ್ತಾ 40 ಬರುತ್ತಾ ನೋಡೋಣ, ಹಂಗೆ ಬರುತ್ತಾ ನೋಡೋಣ, ಹಂಗೆ ಥರಕ್ಕೆ ಏನೇನು ಬೇಕೋ ಎಲ್ಲ ಮಾಡೋಣ ಅಂತ ಕುಮಾರಸ್ವಾಮಿ ನಿಂತ್ಕೋತಾರೆ. ಅಮಿತ್ ಶಾ ಏನು ಮಾಡ್ತಾರೆ, SIR ನಡೀತಾ ಇದೆ, ಪ್ರಚಾರ ಕಾಲೇ ಫೀಲ್ಡ್ ಕಳಿಸಿದ್ದಾಗಿದೆ, ನಿತಿನ್ ನಬೀನ್ ಬಂದು ಫೀಲ್ಡ್ಗೆ ಅಟ್ಟಾಡ್ಸಾಗಿದೆ, ಎಲ್ಲರನ್ನೂ ಆಗಿದೆ. ಹಗಲು ರಾತ್ರಿ ಕೆಲಸ ಮಾಡೋಕ್ಕೆ ಕೇಡರ್ಸ್ಗಳಿದ್ದಾರೆ BJPಯವರು. ನಿಮ್ಮ ಹತ್ರ ಇದ್ದಾರೋ ಇಲ್ವೋ ಗೊತ್ತಿಲ್ಲ, ಅಥವಾ ನಿಮ್ಮ ಪಂಚಾಯತಿ ಮಟ್ಟದಲ್ಲಿ 10 ಲಕ್ಷದ ಸಂಘ ಇದೆಯಲ್ಲ, ಅದು ಹೆಂಗೆ ಟೇಕ್ ಆಫ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಆದರೆ BJPಗೆ ಹ್ಯೂಜ್ ದೊಡ್ಡ ಕೇಡರ್ಗಳಿದ್ದಾರೆ, ಕೇಡರ್ ಬೇಸ್ ಇದೆ, ಕೆಲಸ ಶುರು ಮಾಡಿದ್ದಾರೆ ಅವರು ಆಲ್ರೆಡಿ. ಹಾಗಿರುವ ಸಂದರ್ಭದಲ್ಲಿ ಕುಮಾರಣ್ಣ ದೇವೇಗೌಡರು ಗಟ್ಟಿಯಾಗಿದ್ದಾರೆ. ದೇವೇಗೌಡರು ಈಗ ರಾಜ್ಯಸಭೆಗೆ ಹೋಗದೇ ಇದ್ದಿದ್ದು ಇನ್ನು 2 ವರ್ಷ ಕೆಲಸ ಮಾಡೋಕ್ಕೆ ಈಸಿ ಆಯ್ತಲ್ಲ ಅವ್ರಿಗೆ. ಆಮೇಲೆ ದೇವೇಗೌಡರನ್ನ ನೀವು ವಯಸ್ಸಾಗಿದೆ ಅಂತ ಇಗ್ನೋರ್ ಮಾಡೋಕ್ಕೆ ಸಾಧ್ಯ ಇದೆಯಾ? ಅವರ ಉತ್ಸಾಹ ನೀವು ಯಾರೆಲ್ಲರೂ ಇದೆಯಾ? ಕೂತು ದೇವೇಗೌಡರು ಕೆಲಸ ಮಾಡ್ತಾರೆ, ಕುಮಾರಸ್ವಾಮಿ ಕೆಲಸ ಮಾಡ್ತಾರೆ, ಅಮಿತ್ ಶಾ ಬಂದು ಇವರಿಬ್ಬರನ್ನೂ ಸೈಡ್ಲೈನ್ ಮಾಡಿ ನಾನೇನು ಮಾಡಬೇಕು ಅನ್ನೋದು ಮಾಡ್ತಾರೆ. ಹಾಗಾಗಿ ನೀವು ಕಾಂಗ್ರೆಸ್ ನಾಯಕರುಗಳು ಈ ಕುರ್ಚಿಯ ಭ್ರಮೆಯನ್ನು ಬಿಟ್ಟು, ನೀವು ಹೇಳ್ದಂಗೆ ಕೂಸು ಹುಟ್ಟೋಕೆ ಮುಂಚೆನೇ ಕುಲಾವಿ ಹೊಲಿಸೋದನ್ನು ಬಿಟ್ಟು, ಸೂಟ್ ಹೊಲಿಸ್ಕೊಳ್ಳೋದನ್ನು ಬಿಟ್ಟು ನೀವು ಕಾನ್ಸಂಟ್ರೇಟ್ ಮಾಡಿ. ನೆಕ್ಸ್ಟ್ ಪಕ್ಷನ ಸಂಘಟನೆ ಮಾಡೋದು ಹೇಗೆ, ಪಕ್ಷನ ಅಧಿಕಾರಕ್ಕೆ ತರೋದು ಹೆಂಗೆ, ಏನೋ ಬೇರೆ ಬೇರೆ ಸಮುದಾಯಗಳ ಮತಗಳನ್ನು ಧ್ರುವೀಕರಣ ಮಾಡ್ಕೊಳ್ಳೋದು, ಕಾಂಗ್ರೆಸ್ ಕಡೆ ಸೆಳೆಯೋದು ಹೆಂಗೆ. ಆಯ್ತಪ್ಪ, ಅಮಿತ್ ಶಾದು ಬಿಟ್ಬಿಡಿ, ಕುಮಾರಸ್ವಾಮಿದು ಬಿಟ್ಬಿಡಿ, ದೇವೇಗೌಡ, ಸಿದ್ದರಾಮಯ್ಯನವ್ರ ಕತೆ ಏನ್ರಿ? ಸಿದ್ದರಾಮಯ್ಯ ಇನ್ನೂ ಗಟ್ಟಿಯಾಗಿದ್ದಾರಲ್ಲ, ಮೊನ್ನೆ ಸೈಕಲ್ ತುಳಿತಾ ಇದ್ರಲ್ಲ, ಅವ್ರಿಗೆ ನಿಮ್ಗೆ ಯಾರು ಈಗ 3 ಜನ ಹೇಳ್ತಾ ಇದ್ದೀರಿ, 3 ಜನಕ್ಕೆ ಯಾರಿಗೆ ಆಶೀರ್ವಾದ ಮಾಡಬೇಕು ಅಂತ ಹಿ ಹ್ಯಾಸ್ ಟು ಡಿಸೈಡ್ ಅಲ್ವಾ? ಹೌದು. ಈಗ ಹೇಳ್ತಾರೆ, ಈಗ ಪರಮೇಶ್ವರ್ ಅವ್ರು ಸೋಲೋದಕ್ಕೆ ಸಿದ್ದರಾಮಯ್ಯನವ್ರು ಏನೋ ಮೆಸೇಜ್ ಕೊಟ್ಬಿಟ್ಟಿದ್ರು ಅವಾಗ ಅಂತ ಹೇಳ್ತಾರೆ. ಆಯಿತು, ನೀವು 3 ಜನ ಆಸ್ಪಿರೆಂಟ್ಗಳಿದ್ದೀರಿ, ನಾಳೆ MB ಪಾಟೀಲ್ರು ಹೇಳ್ಬೋದು ನಾನು ಆಸ್ಪಿರೆಂಟ್ ಇದ್ದೀನಿ ಅಂತ ಹೇಳ್ಬೋದು, ಅಥವಾ ಹೇಳ್ದೇನೆ ಇರ್ಬೋದು. ಅವ್ರು ಹೇಳ್ದೇ ಇದ್ರು ನಮ್ಮಂಥ ವಿಶ್ಲೇಷಕರು ಹೇಳ್ತಾರೆ ಅವ್ರು ಆಸ್ಪಿರೆಂಟ್ ಇದ್ದಾರೆ, ಒರಿಜಿನಲ್ ಆಸ್ಪಿರೆಂಟ್ ಅವ್ರು ಇದ್ದಾರೆ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವ್ರ ಮನಸ್ಸು ಯಾರ ಕಡೆ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ವ ನೆಕ್ಸ್ಟು.